ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂ ವರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವೀಗ ಶಾರದಾ CBSE 9ನೇ ಕ್ಲಾಸ್ ಸಂಸ್ಕೃತ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲೀಗ ಚತುರ್ಥ ಪಾಠ ನಖಲು ವಯಸ್ತೇಜಸೋ ಹೇತು. ತೇಜಸ್ಸಿಗೆ ವಯಸ್ಸು ಕಾರಣವಲ್ವೇ ಅಲ್ಲ ಅಂತ ಹೇಳಿ. ಹಂಗಂದ್ರೆ ಏನರ್ಥ? ಚಿಕ್ಕ ವಯಸ್ಸಿನಲ್ಲೇ ಅತ್ಯಂತ ತೇಜಸ್ಸನ್ನ ಪಡಿಬಹುದು ಅಂತ ಹೇಳಿ ಈ ಪಾಠದ ಶೀರ್ಷಿಕೆಯ ಅರ್ಥ. ಈ ಒಂದು ವಿಡಿಯೋ ಅಲ್ಲಿ ಈ ಪಾಠದ ಕನ್ನಡ ವಿವರಣೆಯನ್ನ ನೋಡೋಣ. ಈಗ ನಾವು ಈ ಶೀರ್ಷಿಕೆ ನಖಲು ವಯಸ್ ತೇಜಸ್ಸೋ ಹೇತು, ಈ ಶೀರ್ಷಿಕೆಯ ಅರ್ಥವನ್ನ ನೋಡೋಣ. ಇದರ ಪದ ವಿಭಾಗ ಹೀಗ್ ಬರುತ್ತೆ: ನ ಖಲು ವಯಃ ತೇಜಸಃ ಹೇತು. ನ ಅಂದ್ರೆ ಇಲ್ಲ ಅಥವಾ ಅಲ್ಲ, ಖಲು ಅಂದ್ರೆ ನಿಜವಾಗಿ, ನಿಶ್ಚಿತವಾಗಿ, ವಯಃ ಅಂದ್ರೆ ವಯಸ್ಸು, ತೇಜಸಃ ಅಂದ್ರೆ ತೇಜಸ್ಸಿನ ಅಂದ್ರೆ ಹೊಳಪಿನ, ಹೇತು ಅಂದ್ರೆ ಕಾರಣ. ತೇಜಸ್ಸಿಗೆ ವಯಸ್ಸು ಕಾರಣವಲ್ಲವೇ ಅಲ್ಲ ಅನ್ನುವಂಥದ್ದು ಈ ಶೀರ್ಷಿಕೆಯ ಅರ್ಥ. ಮೊದಲಿಗೆ ಒಂದು ಪೀಠಿಕೆಯನ್ನ ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲಿ. ಭಾರತ ದೇಶಸ್ಯ ಸ್ವತಂತ್ರತಾಯಾಹ ಅಮೃತ ಮಹೋತ್ಸವ ವರ್ಷಂ ವಯಂ ಆಚರಿತವಂತಹ. ನಾವು ಭಾರತ ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ವರ್ಷವನ್ನ ಆಚರಿಸಿದೆವು. ಅಂದ್ರೆ 75 ವರ್ಷಗಳು, ಸ್ವಾತಂತ್ರ್ಯ ಬಂದ್ಮೇಲೆ 75 ವರ್ಷಗಳ ಒಂದು ಮಹೋತ್ಸವವನ್ನ ಆಚರಿಸಿದೆವು. ಕಿಂ ವಯಂ ಜಾನೀಮಃ ಯತ್ ದೇಶಾಯ ಸ್ವಾತಂತ್ರ್ಯಂ ಪ್ರದಾತುಂ ಕಿಯಂತಹ ಜ್ಞಾತಾಃ ಅಜ್ಞಾತಾಃ ಚ ಕ್ರಾಂತಿವೀರಾಃ ಸ್ವತಂತ್ರತಾ ಯಜ್ಞೆ ಸ್ವೀಯ ಪರಿವಾರಂ ಸ್ವೀಯ ಜೀವನಂಚ ಆಹುತಿರೂಪೇಣ ಸಮರ್ಪಿತವಂತಹ ಇತಿ. ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡಲು, ದೇಶಾಯ ಸ್ವಾತಂತ್ರ್ಯಂ ಪ್ರದಾತುಂ ಕಿಯಂತಹ ಜ್ಞಾತಾಃ ಅಜ್ಞಾತಾಃ ಚ ಕ್ರಾಂತಿವೀರಃ, ಎಷ್ಟು ಜನ ಗೊತ್ತಿರುವ ಮತ್ತು ಗೊತ್ತಿಲ್ಲದ ಕ್ರಾಂತಿವೀರರು ಸ್ವತಂತ್ರತಾ ಯಜ್ಞೆ, ಸ್ವಾತಂತ್ರ್ಯವೆಂಬ ಯಜ್ಞದಲ್ಲಿ ತಮ್ಮ ಸ್ವಂತ ಕುಟುಂಬವನ್ನು, ತಮ್ಮ ಜೀವನವನ್ನು, ಸ್ವೀಯ ಪರಿವಾರಂ ಸ್ವೀಯ ಜೀವನಂ ಆಹುತಿಯಾಗಿ ಸಮರ್ಪಿಸಿದರು ಎಂಬುದು ಕಿಂ ವಯಂ ಜಾನೀಮಃ ನಮಗೆ ತಿಳಿದಿದೆಯೇ. ಛಾತ್ರಾಹ ವಿದ್ಯಾರ್ಥಿಗಳೇ, ತೇ ಸರ್ವೇ ಅಪಿ ಕ್ರಾಂತಿವೀರಾಹ ಅಸ್ಮಾಭಿಃ ಕೃತಜ್ಞತಾ ಭಾವನೆಯ ನಿತ್ಯಂ ವಂದನೀಯಾಹ. ಈ ಎಲ್ಲಾ ಕ್ರಾಂತಿವೀರರು ನಮ್ಮಗಳಿಂದ ಕೃತಜ್ಞತಾ ಭಾವನೆಯೊಂದಿಗೆ ಪ್ರತಿನಿತ್ಯ ವಂದನೀಯರು, ಅಂದ್ರೆ ನಮಸ್ಕಾರಕ್ಕೆ ಅರ್ಹರು. ಖುದೀರಾಮಃ ತೇಷು ಏವ ದೇಶಭಕ್ತೇಷು ಕಶ್ಚನ ತೇಜಸ್ವಿ ಬಾಲಕ್ರಾಂತಿವೀರಃ ಹುತಾತ್ಮ ಅಸ್ತಿ. ಖುದೀರಾಮನು, ಆ ದೇಶಭಕ್ತರಲ್ಲಿಯೇ ಖುದೀರಾಮನು ಒಬ್ಬ ತೇಜಸ್ವಿ ಬಾಲಕ ಕ್ರಾಂತಿವೀರನು ಹಾಗೂ ಹುತಾತ್ಮನು. ಕ್ರಾಂತಿವೀರಸ್ಯ ಖುದೀರಾಮಸ್ಯ ಜೀವನ ವೃತ್ತಾಂತಃ ಸಂಕ್ಷೇಪೇಣ ಅತ್ರ ವರ್ಣಿತಃ ಅಸ್ತಿ. ಕ್ರಾಂತಿವೀರ ಖುದೀರಾಮನ ಜೀವನ ಚರಿತ್ರೆಯನ್ನ ಇಲ್ಲಿ ಸಂಕ್ಷಿಪ್ತವಾಗಿ ವರ್ಣಿಸಲಾಗಿದೆ. ಈಗ ಪಾಠವನ್ನ ಪ್ರವೇಶಿಸೋಣ. ಭಾರತಸ್ಯ ಸ್ವತಂತ್ರತಾ ಸಂಗ್ರಾಮೆ ಸಶಸ್ತ್ರ ಆಂದೋಲನೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಶಸ್ತ್ರ ಆಂದೋಲನದಲ್ಲಿ, ಅಂದ್ರೆ ಶಸ್ತ್ರಾಸ್ತ್ರಗಳನ್ನ ಹಿಡಿದು ಆಂದೋಲನ ಮಾಡುವುದರಲ್ಲಿ, ಅಂದ್ರೆ ವೆಪನ್ಸ್ ಅನ್ನು ಹಿಡಿದು ಆಂದೋಲನ ಮಾಡುವುದರಲ್ಲಿ ಬಂಗ ಪ್ರಾಂತ ಅಗ್ರೇಸರ ಆಸೀತ್. ಬಂಗಾಳ ಪ್ರಾಂತ್ಯವು ಮುಂಚೂಣಿಯಲ್ಲಿ ಇದ್ದಿತು. ತಸ್ಮಿನ್ ಬಂಗ ಪ್ರಾಂತೆ ಮೇದಿನೀಪುರ ನಾಮಕೆ ಜನಪದೆ. ಆ ಬಂಗಾಳ ಪ್ರಾಂತ್ಯದ ಮೇದಿನೀಪುರ ಜಿಲ್ಲೆಯ ಮೋಹೋಬನಿ ಗ್ರಾಮೆ, ಮೋಹೋಬನಿ ಎಂಬ ಗ್ರಾಮದಲ್ಲಿ ನವಾಶೀತ್ಯಧಿಕ ಅಷ್ಟಾದಶ ಶತತಮೇ ವರ್ಷೆ, ಅಂದ್ರೆ 1889 ಇಸವಿಯಲ್ಲಿ ಡಿಸೆಂಬರ್ ಮಾಸಸ್ಯ ತೃತೀಯೇ ದಿನಾಂಕೆ, ಡಿಸೆಂಬರ್ 3ನೇ ದಿನಾಂಕದಂದು ಖುದೀರಾಮಸ್ಯ ಜನ್ಮ
ಅಭವತ್, ಖುದಿರಾಮನ ಜನನವಾಯಿತು. ಇಲ್ಲಿ 1889ಕ್ಕೆ ನವಾಶೀತಿ ಅಧಿಕ ಅಷ್ಟಾದಶ ಶತತಮೇ ವರ್ಷೆ ಅಂತ ಹೇಳಿದ್ದಾರೆ. ಇದು ಹೇಗ್ ಬಂತು ಅನ್ನೋದನ್ನ ನಾವು ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ತೋರಿಸ್ಕೊಡ್ತೇನೆ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊತೇನೆ. ತಸ್ಯ ಜನಕಸ್ಯ ನಾಮ ತ್ರೈಲೋಕ್ಯನಾಥ ಇತಿ. ಅವನ ತಂದೆಯ ಹೆಸರು ತ್ರೈಲೋಕ್ಯನಾಥರು. ಜನನ್ಯಾಹ ನಾಮ ಲಕ್ಷ್ಮೀಪ್ರಿಯಾ ದೇವಿ ಚ ಆಸೀತ್. ಮತ್ತು ತಾಯಿಯ ಹೆಸರು ಲಕ್ಷ್ಮೀಪ್ರಿಯಾ ದೇವಿ. ಖುದಿರಾಮಸ್ಯ ಬಾಲ್ಯಕಾಲೇ ಏವ ತಸ್ಯ ಪಿತರೌ ದಿವಂಗತೌ. ಖುದಿರಾಮನ ಬಾಲ್ಯದಲ್ಲಿಯೇ ಅವನ ತಂದೆ ತಾಯಿ ಇಬ್ಬರು ದಿವಂಗತರಾದರು. ಅತಃ ತಸ್ಯ ಅಗ್ರಜಯ ಅಪರೂಪಾ ದೇವ್ಯಾ ಏವ ಖುದಿರಾಮಸ್ಯ ಪಾಲನಂ ಪೋಷಣಂ ಚ ಕೃತಂ. ಆದ್ದರಿಂದ ಅವನ ಅಕ್ಕನಾದ ಅಪರೂಪಾದೇವಿ ಅವರಿಂದಲೇ ಅವನ ಪಾಲನೆ ಮತ್ತು ಪೋಷಣೆ ಆಯಿತು. ಬಾಲ್ಯಕಾಲತಃ ಏವ, ಬಾಲ್ಯಕಾಲದಿಂದಲೇ ಖುದಿರಾಮ ಅಸಾಧಾರಣ ಆಸೀತ್. ಖುದಿರಾಮನು ಅಸಾಧಾರಣನಾಗಿದ್ದನು, ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿದ್ದ ಅಂತ ಹೇಳ್ತಾರೆ. ಇಲ್ಲಿ ಒಂದು ಮುದ್ರಣ ದೋಷ ಇದೆ. ಇಲ್ಲಿ ಸಾಧಾರಣ ಬಾಲಾನಾಂ ಇವ, ಇದನ್ನ ಸಾಧಾರಣ ಬಾಲಾನಾಂ ಇವ ಅಂತ ನೀವು ಓದ್ಕೋಬೇಕು. ಕ್ರೀಡಾದಿಷು ತಸ್ಯ ಮನಃ ನ ರಮತೆ ಸ್ಮ. ಸಾಮಾನ್ಯ ಮಕ್ಕಳಂತೆ ಆಟ ಆಡುವುದರಲ್ಲಿ ಅವನ ಮನಸ್ಸು ತೊಡಗುತ್ತಿರಲಿಲ್ಲ, ಅವನಿಗೆ ಆಸೆ ಇರಲಿಲ್ಲ. ಸಹ ದೇಶವಾಸಿಷು ಜಾಯಮಾನಾನ್ ಅತ್ಯಾಚಾರಾನ್ ದೃಷ್ಟ್ವಾ ವ್ಯಥಿತಃ ಭವತಿ ಸ್ಮ. ದೇಶವಾಸಿಗಳ ಮೇಲೆ ಆಗುತ್ತಿದ್ದ ದೌರ್ಜನ್ಯಗಳನ್ನು ಕಂಡು ಅವನು ತೀವ್ರವಾಗಿ ನೊಂದಿದ್ದನು, ವ್ಯಥೆಗೊಂಡಿದ್ದನು ಅಂತ ಹೇಳ್ತಿದ್ದಾರೆ. ಇಲ್ಲಿ ಈ ಒಂದು ಪಾಠದಲ್ಲಿ ನಿಮ್ಮ ಪುಸ್ತಕದಲ್ಲಿ ಬರುವ ಕೆಲವು ಚಿತ್ರಗಳನ್ನ ತೋರಿಸಲಾಗಿದೆ. ಇನ್ನು ಮುಂದಕ್ಕೆ ಬಂಗಪ್ರಾಂತೆ ಕ್ರಾಂತಿವೀರಾಣಾಂ ಮಹದ್ಭಿಃ ಗುಪ್ತಗತಿವಿಧಿಭಿಃ ಆಂಗ್ಲಾಃ ಸಂತ್ರಸ್ತಾಃ ಆಸನ್. ಬಂಗಾಳ ಪ್ರಾಂತ್ಯದಲ್ಲಿ ಕ್ರಾಂತಿವೀರರ ಅತ್ಯಂತ ರಹಸ್ಯ ಚಟುವಟಿಕೆಗಳಿಂದ ಬ್ರಿಟಿಷರು ಭಯಭೀತರಾಗಿದ್ದರು. ಭಾರತಸ್ಯ ತಾತ್ಕಾಲಿಕಃ ವಾಯಸರಾಯಃ ಕರ್ಜನಃ ಬಂಗ ಪ್ರಾಂತಸ್ಯ ಏತತ್ ವೀರತ್ವಂ ದಮಯಿತುಂ. ಬಂಗಾಳ ಪ್ರಾಂತ್ಯದ ಈ ವೀರತ್ವವನ್ನು ಅಡಗಿಸಲು ಉತ್ಸಾಹಂ ಧ್ವಂಸಯಿತುಂ, ಉತ್ಸಾಹವನ್ನ ಧ್ವಂಸ ಮಾಡಲು ದೇಶಭಕ್ತಿಂ ಮರ್ದಯಿತುಂ, ಮತ್ತು ದೇಶಭಕ್ತಿಯನ್ನ ನಾಶ ಮಾಡಲು ಚ ಬಂಗ ಪ್ರಾಂತಸ್ಯ ಪಂಥ ಆಧಾರಿತಂ ವಿಭಜನಂ ಕರಣೀಯಂ ಇತಿ ನಿಶ್ಚಿತವಾನ್. ಕರ್ಜನ್ ಅಂದ್ರೆ ವೈಸ್ರಾಯ್ ಕರ್ಜನ್ ಅಂತ ಹೇಳಿದ್ದಾರೆ. ಇಲ್ಲಿ ಭಾರತದ ಅಂದಿನ ವೈಸ್ರಾಯ್ ಆದ ಕರ್ಜನ್ ಬಂಗಾಳ ಪ್ರಾಂತ್ಯವನ್ನ ಧರ್ಮದ ಆಧಾರದ ಪ್ರಕಾರ ವಿಭಜನೆ ಮಾಡಬೇಕು ಎಂದು ನಿರ್ಧರಿಸಿದನು. ಅಂದ್ರೆ ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ ಅಂದ್ರೆ ಈಸ್ಟ್ ಬೆಂಗಾಲ್ ಮತ್ತೆ ವೆಸ್ಟ್ ಬೆಂಗಾಲ್ ಅಂತ ಹೇಳಿ ಈ ರೀತಿ ವಿಭಾಗ ಮಾಡಬೇಕು ಅಂತ ಆ ಕರ್ಜನ್ ನಿರ್ಧಾರ ಮಾಡಿದ. ಪಂಚಾಧಿಕ ನವದಶ ಶತತಮೇ ವರ್ಷೆ ಅಂದ್ರೆ 1905ನೇ ಇಸ್ವಿಯಲ್ಲಿ ಅಂದ್ರೆ 1905 ನಲ್ಲಿ ತೇನ ಬಂಗ ಪ್ರಾಂತ ಭಾಗದ್ವಯೇ ವಿಭಾಜಿತ. ಅವನಿಂದ ಬಂಗಾಳ ಪ್ರಾಂತ್ಯವು 2 ಭಾಗಗಳಾಗಿ ವಿಭಜಿಸಲ್ಪಟ್ಟಿತು. ಮುಂದಕ್ಕೆ ತಸ್ಯ ಏತಯಾ ಕೃತ್ಯ, ಅವನ ಈ ಕೃತ್ಯದಿಂದ ಅಂದ್ರೆ ಬಂಗಾಳದ ವಿಭಜನೆಯಿಂದ ನ ಕೇವಲಂ ಬಂಗ ಪ್ರಾಂತೆ ಅಪಿತು ಸರ್ವಸ್ಮಿನ್ ದೇಶೇ ಜನಾಂದೋಲನಂ ಪ್ರವೃತ್ತಂ. ಕೇವಲ ಬಂಗಾಳ ಪ್ರಾಂತ್ಯದಲ್ಲಿ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಜನರ ಆಂದೋಲನವೋ ಪ್ರಾರಂಭವಾಯಿತು. ಭಂಗ ಆಂದೋಲನಂ ಇತಿ ತಸ್ಯ ಜನಾಂದೋಲನಸ್ಯ ನಾಮ. ಈ ಜನರ ಆಂದೋಲನದ ಹೆಸರು ಭಂಗ ಅಂದ್ರೆ ಬಂಗಾಳ ವಿಭಜನೆ ವಿರೋಧಿ ಆಂದೋಲನ ಎಂದು ಭಂಗ ಆಂದೋಲನ ಅಂತ ಹೆಸರು. ಯದ್ಯಪಿ ಖುದಿರಾಮ ತಸ್ಮಿನ್ ಸಮಯೇ ಕೇವಲಂ 15 ವರ್ಷೀಯ. ಆ ಸಮಯದಲ್ಲಿ ಖುದಿರಾಮನು ಕೇವಲ 15 ವರ್ಷದವನಾಗಿದ್ದರೂ ಸಹ ತಥಾಪಿ ಆದರೂ ದೇಶಭಕ್ತೇ ಭಾವನೆಯ ಸಹ ಪ್ರೇರಿತ, ದೇಶಭಕ್ತಿಯ ಭಾವನೆಯಿಂದ ಪ್ರೇರಿತ ಸನ್ ಜನಾಂದೋಲನೆ ಕೂರ್ದಿತ, ಆ ಜನಾಂದೋಲನಕ್ಕೆ ಧುಮುಕಿದನು. ಆಂಗ್ಲಾನಾಂ ಪಾರತಂತ್ರ್ಯ ಶೃಂಖಲಾತಃ, ಬ್ರಿಟಿಷರ ಪರತಂತ್ರದ ಅಂದ್ರೆ ದಾಸ್ಯದ ಸರಪಳಿಯಿಂದ
ವಂದನೀಯ ಭಾರತ ಮಾತು ಮೋಚನಂ ಕರಣೀಯಂ. ಪೂಜನೀಯವಾದ ಭಾರತ ಮಾತೆಯನ್ನ ಮುಕ್ತಗೊಳಿಸಬೇಕು. ಇತಿ ಏವ ಸಂಕಲ್ಪ ಆಸೀತ್, ಎಂಬುದೇ ಅವನ ಏಕೈಕ ಗುರಿಯಾಗಿತ್ತು, ಸಂಕಲ್ಪವಾಗಿತ್ತು. ಅತಃ ಸಹ ನವಮೀಂ ಕಕ್ಷಾಂ ಅಪಿ ಪೂರ್ಣಾಂ ಕರ್ತುಂ ನ ಶಕ್ತವಾನ್. ಆದ್ದರಿಂದ ಅವನು 9ನೇ ತರಗತಿಯನ್ನು ಸಹ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಯತೋ ಹಿ ದೇಶಭಕ್ತಾನಾಂ ಜೀವನಂ ರಾಷ್ಟ್ರಾಯ ಸಮರ್ಪಿತಂ ಭವತಿ. ಏಕೆಂದರೆ ದೇಶಭಕ್ತರ ಜೀವನವು ರಾಷ್ಟ್ರಕ್ಕಾಗಿ ಸಮರ್ಪಿತವಾಗಿರುತ್ತದೆ. ಮುಂದಕ್ಕೆ ಇಲ್ಲಿ ಕೆಲವು ಚಿತ್ರಗಳು ಇನ್ ಪುಸ್ತಕದಿಂದ. ಮುಂದಕ್ಕೆ ನೋಡೋಣ. ಬಾಲಾನಾಂ ಸಂಘಟನಂ ಕೃತ್ವ, ಬಾಲಕರ ಸಂಘಟನೆಯನ್ನ ಕಟ್ಟಿ, ಸಹ ಪದಯಾತ್ರಾಂ ಆಯೋಜಯತಿ ಸ್ಮ, ಅವನು ಪಾದಯಾತ್ರೆಯನ್ನ ಆಯೋಜಿಸುತ್ತಾ ಇದ್ದನು. ತಸ್ಯಾಂ ಯಾತ್ರಾಯಾಂ, ಈ ಯಾತ್ರೆಗಳಲ್ಲಿ ದೇಶ ಭಕ್ತಿಯುತಾನಿ ಗೀತಾನಿ, ದೇಶಭಕ್ತಿ ಗೀತೆಗಳು, ವಂದೇ ಮಾತರಂ ಚ ಇತ್ಯಾದಯ ಘೋಷಣಾ ಭವಂತಿ ಸ್ಮ, ವಂದೇ ಮಾತರಂ ಮುಂತಾದ ಘೋಷಣೆಗಳನ್ನು ಕೂಗಲಾಗುತ್ತಿದ್ದಿತು. ಸಹ ಪದಯಾತ್ರಾ ಮಾಧ್ಯಮೇನ, ಪಾದಯಾತ್ರೆಗಳ ಮಾಧ್ಯಮದ ಮೂಲಕ, ಪಾದಯಾತ್ರೆಗಳ ಮೂಲಕ ಲೋಕ ಜಾಗರಣ ವಿಷಯಕಾನಿ ಪತ್ರಕಾಣಿ ಜನೇಶು ವಿತರತಿ ಸ್ಮ, ಅವನು ಜನರಲ್ಲಿ ಜಾಗೃತಿ ಮೂಡಿಸಲು, ಜನರನ್ನ ಬಡಿದೆಬ್ಬಿಸಲು ಕರಪತ್ರಗಳನ್ನು ಹಂಚುತ್ತಿದ್ದನು. ಕದಾಚಿತ್ ಖುದೀರಾಮ, ಒಂದು ಬಾರಿ ಖುದೀರಾಮನು ಪತ್ರ ವಿತರಣ ಸಮಯೇ ಆಂಗ್ಲಾನಾಂ ಹಸ್ತಗತಃ ಜಾತಃ, ಕರಪತ್ರವನ್ನು ಹಂಚುವಾಗ ಖುದೀರಾಮನು ಬ್ರಿಟಿಷರ ಕೈಗೆ ಸಿಗ್ಗಿಬಿದ್ದನು. ಕಿಂತು ಸಾಮರ್ಥ್ಯ ಸಂಪನ್ನ ಖುದೀರಾಮ, ಆದರೆ ಸಾಮರ್ಥ್ಯಶಾಲಿಯಾದಂತಹ ಖುದೀರಾಮನು ಆಂಗ್ಲಾನಾಂ ತಾಡನಂ ಕೃತ್ವ, ಬ್ರಿಟಿಷರಿಗೆ ಹೊಡೆದು ತತಃ ನಿರಗಚ್ಚತ್, ಅಲ್ಲಿಂದ ತಪ್ಪಿಸಿಕೊಂಡು ಹೋದನು. ಮುಂದಕ್ಕೆ ಬಂಗಪ್ರಾಂತೆ ಕ್ರಾಂತಿವೀರೈಹಿ ಸಂಚಾಲಿತಾನಿ ಬಹೂನಿ ಗುಪ್ತಮಂಡಲಾನಿ ಆಂಗ್ಲಾನಾಂ ಮನಸಿ ಆತಂಕಂ ಜನಯಂತಿ ಸ್ಮ, ಬಂಗಾಳ ಪ್ರಾಂತ್ಯದಲ್ಲಿ ಕ್ರಾಂತಿವೀರರಿಂದ ನಡೆಸಲ್ಪಡುತ್ತಿದ್ದ ಗುಪ್ತ ಮಂಡಲಾನಿ, ಅನೇಕ ರಹಸ್ಯ ಸಂಘಟನೆಗಳು ಬ್ರಿಟಿಷರ ಮನಸ್ಸಿನಲ್ಲಿ ಆತಂಕವನ್ನ ಹುಟ್ಟಿಸುತ್ತಿದ್ದವು. ಕಸ್ಯಚಿತ್ ಗುಪ್ತಮಂಡಲಸ್ಯ ಸಂಚಾಲಕಃ ಆಸೀತ್ ಸತ್ಯೇಂದ್ರನಾಥಃ, ಅಂತಹ ಒಂದು ರಹಸ್ಯ ಸಂಘಟನೆಯ ಸಂಚಾಲಕರು ಸತ್ಯೇಂದ್ರನಾಥರಾಗಿದ್ದರು. ಖುದೀರಾಮ ಸ್ವಮಿತ್ರೇಣ ಪ್ರಫುಲ್ಲೇನ ಸಹ ಗತ್ವಾ ಸತ್ಯೇಂದ್ರನಾಥೇನ ಅಮಿಲತ್, ಖುದೀರಾಮನು ತನ್ನ ಗೆಳೆಯ ಪ್ರಫುಲ್ಲನ ಜೊತೆ ಹೋಗಿ ಸತ್ಯೇಂದ್ರನಾಥರನ್ನು ಭೇಟಿಯಾದನು. ಸತ್ಯೇಂದ್ರನಾಥ ಉಪಾದಿಶತ್, ಸತ್ಯೇಂದ್ರನಾಥರು ಅವರಿಗೆ ಹೀಗೆ ಉಪದೇಶ ಮಾಡಿದರು. ಕ್ರಾಂತಿ ಕಾರ್ಯಂ ಕರ್ತುಂ ಶರೀರಂ ವಜ್ರ ಸದೃಶಂ ದೃಢಂ, ಕ್ರಾಂತಿ ಕಾರ್ಯವನ್ನು ಮಾಡಲು ಶರೀರವು ವಜ್ರದಂತೆ ದೃಢವಾಗಿರಬೇಕು. ಬುದ್ಧಿ ಅಸಿಧಾರಾ ಇವ ತೀಕ್ಷ್ಣ, ಬುದ್ಧಿಯು ಕತ್ತಿಯ ಅಂಚಿನಂತೆ ತೀಕ್ಷ್ಣವಾಗಿರಬೇಕು. ಮನಃ ಗಂಗಾಜಲಂ ಇವ ನಿರ್ಮಲಂ ಚ ಭವೇತ್ ಇತಿ, ಮತ್ತು ಮನಸ್ಸು ಗಂಗಾಜಲದಂತೆ ನಿರ್ಮಲವಾಗಿರಬೇಕು ಎಂದು. ನಿಮಗೂ ಕೂಡ, ನಮಗೆ ಎಲ್ಲರಿಗೂ ಕೂಡ ಈ 3 ವಿಷಯಗಳು ಬಹಳ ಮುಖ್ಯ. ನಮ್ಮ ಶರೀರ ಯಾವಾಗ್ಲೂ ವಜ್ರದ ಹಾಗೆ ಗಟ್ಟಿಯಾಗಿರ್ಬೇಕು, ನಾವು ಯಾವಾಗ್ಲೂ ರೋಗವಿಲ್ಲದೆ ಇರಬೇಕು, ನಾವು ಯಾವಾಗ್ಲೂ ಆರೋಗ್ಯವಂತರಾಗಿರ್ಬೇಕು ಮತ್ತು ಶರೀರದ ಶಕ್ತಿ ಇರಬೇಕು. ಬುದ್ಧಿ ಕತ್ತಿಯ ಅಂಚಿನ ಹಾಗೆ ಹರಿತವಾಗಿರ್ಬೇಕು ಮತ್ತು ಮನಸ್ಸು ಗಂಗಾಜಲದ ಹಾಗೆ ಪವಿತ್ರವಾಗಿರ್ಬೇಕು ಅನ್ನುವಂಥ ಈ 3 ವಿಷಯಗಳು ನಮ್ಮೆಲ್ಲರಿಗೂ ಯಾವತ್ತೂ ಅನ್ವಯಿಸುವಂಥವುಗಳೇ ಅಂತ ನಾನು ಅನ್ಕೊಂಡಿದ್ದೇನೆ. ಮುಂದಕ್ಕೆ ಹೋಗೋಣ. ತಸ್ಮಾತ್ ಗುಪ್ತ ಪ್ರಶಿಕ್ಷಣ ಕೇಂದ್ರಾತ್, ಆ ರಹಸ್ಯ ತರಬೇತಿ ಕೇಂದ್ರದಿಂದ 2 ಮಾಸಾತ್ಮಕಂ ಪ್ರಶಿಕ್ಷಣಂ ಪ್ರಾಪ್ತಂ, ಅವರಿಬ್ಬರು 8 ತಿಂಗಳ ತರಬೇತಿಯನ್ನ ಪಡೆದರು. ಅವರಿಬ್ಬರಿಂದಲೂ 8 ತಿಂಗಳ ತರಬೇತಿ ಪಡೆಯಲಾಯಿತು. ಭುಷುಂಡಿ ಸಂಚಾಲನೆ ಅಪಿತೌ ಅಚಿರಾತ್ ಏವ ಪ್ರವೀಣೌ ಸಂಜಾತೌ, ಬಂದೂಕುಗಳನ್ನು ಗನ್ನನ್ನು ಬಳಸುವುದರಲ್ಲೂ ಕೂಡ ಅವರಿಬ್ಬರು ಶೀಘ್ರದಲ್ಲಿಯೇ ಪ್ರವೀಣರಾದರು. ಅಚಿರಾತ್ ಅಂದ್ರೆ ಬಹಳ ಬೇಗ ಅವರು ಪ್ರವೀಣರಾದರು ಅಂತ ಹೇಳ್ತಾರೆ. ರಾಣಾ ಪ್ರತಾಪಸ್ಯ ಚರಿತ್ರೇಣ ಪ್ರೇರಿತ ಖುದೀರಾಮ, ರಾಣಾ ಪ್ರತಾಪರ ಚರಿತ್ರೆಯಿಂದ ಪ್ರೇರಿತನಾದ ಖುದೀರಾಮನು ಪ್ರತಿಜ್ಞಾತವಾನ್, ಪ್ರತಿಜ್ಞೆ ಮಾಡಿದ. ಹೀಗೆ ಏನು ಅಂತಂದ್ರೆ, ಯತ್
ಯಾವತ್ ಭಾರತಂ ಆಂಗ್ಲ ಶಾಸನಾತ್ ಮುಕ್ತಂ ನ ಭವಿಷ್ಯತಿ. ಭಾರತವು ಬ್ರಿಟಿಷರ ಆಡಳಿತದಿಂದ ಮುಕ್ತವಾಗುವವರೆಗೂ ತಾವತ್ ಪಾದತ್ರಾಣಂ ನ ಧರಿಷ್ಯಾಮಿ ಇತಿ, ನಾನು ಪಾದರಕ್ಷೆಗಳನ್ನು ಚಪ್ಪಲಿಗಳನ್ನು ಧರಿಸುವುದಿಲ್ಲ ಎನ್ನುವಂಥ ಒಂದು ಕಠೋರವಾದ ಒಂದು ಪ್ರತಿಜ್ಞೆಯನ್ನ ಮಾಡಿದ. ಮುಂದಕ್ಕೆ ಕಲಕತ್ತಾ ಜನಪದಸ್ಯ ಮುಖ್ಯ ನ್ಯಾಯಿಕ ಆಂಗ್ಲ ಅಧಿಕಾರಿ, ಕಲ್ಕತ್ತಾ ಜಿಲ್ಲೆಯ ಮುಖ್ಯ ಬ್ರಿಟಿಷ್ ನ್ಯಾಯಾಧೀಶನಾಗಿದ್ದ ಕಿಂಗ್ಸ್ಫರ್ಡ್ ಎನ್ನುವಂಥವನು ಭಾರತೀಯ ದೇಶಭಕ್ತಾನ್ ಅತೀವ ಕಠೋರ ರೀತಿಯ ದಂಡಯತಿ ಸ್ಮ. ಭಾರತೀಯ ದೇಶಭಕ್ತರನ್ನ ಅತ್ಯಂತ ಕಠೋರವಾಗಿ ದಂಡಿಸುತ್ತಿದ್ದನು. ನಿರ್ದಯ ಸಹ, ನಿರ್ದಯಿಯಾದ ಅವನು ಬಾಲಾನ್ ಅಪಿ ನ ತ್ಯಜತಿ ಸ್ಮ, ಮಕ್ಕಳನ್ನೂ ಸಹ ಬಿಡುತ್ತಿರಲಿಲ್ಲ. ತಸ್ಯ ಸ್ಥಾನಾಂತರಣಂ ಯದಾ ಮುಜಫರ ನಗರೇ ಜಾತಂ, ಅವನ ವರ್ಗಾವಣೆ ಮುಜಫರ ನಗರಕ್ಕೆ ಆದಾಗ ತದಾ ಸಹ ಹಂತವ್ಯಃ ಇತಿ ಸಶಸ್ತ್ರ ಕ್ರಾಂತಿ ವೀರಮಂಡಲೇನ ನಿಶ್ಚಿತಂ, ಅವನನ್ನು ಕೊಲ್ಲಬೇಕು ಎಂದು ಸಶಸ್ತ್ರ ಕ್ರಾಂತಿ ವೀರರ ಮಂಡಲಿಯ ನಿರ್ಧಾರವಾಯಿತು. ಹತ್ಯಾ ಯೋಜನಾಯಾಹ ಸಂಪೂರ್ಣಂ ಉತ್ತರದಾಯಿತ್ವಂ ಪ್ರಫುಲ್ಲ ಖುದೀರಾಮಾಭ್ಯಾಂ ಸ್ವೀಕೃತಂ, ಕೊಲೆಯ ಯೋಜನೆಯ ಸಂಪೂರ್ಣ ಜವಾಬ್ದಾರಿಯು ಪ್ರಫುಲ್ಲ ಮತ್ತು ಖುದೀರಾಮರಿಂದ ವಹಿಸಲ್ಪಟ್ಟಿತು. ತಸ್ಯ ವಧಸ್ಯ ಸೂಕ್ಷ್ಮ ಯೋಜನಾ ಅಪಿ ದ್ವಾಭ್ಯಾಂ ನಿರ್ಮಿತ, ಅವನನ್ನು ಹತ್ಯೆ ಮಾಡುವ ಸೂಕ್ಷ್ಮ ವಿವರವಾದ ಯೋಜನೆಯೂ ಸಹ ಅವರಿಬ್ಬರಿಂದ ರಚಿಸಲ್ಪಟ್ಟಿತು. ಮುಂದಕ್ಕೆ ಕೆಲವು ಚಿತ್ರಗಳು ನಿಮ್ಮ ಪುಸ್ತಕದಿಂದ. ಮುಂದಕ್ಕೆ ಏನಾಯ್ತು ಅಂತ ನೋಡೋಣ. ಅಷ್ಟಾಧಿಕ ನವದಶ ಶತತಮ ವರ್ಷಸ್ಯ ಏಪ್ರಿಲ್ ಮಾಸಸ್ಯ ಅಷ್ಟಾವಿಂಶೇ ದಿನಾಂಕೆ, 1908 ಇಸ್ವಿಯ ಏಪ್ರಿಲ್ 28ನೇ ದಿನಾಂಕದಂದು ಕಿಂಗ್ಸ್ಫರ್ಡ್ ಇತ್ಯಸ್ಯ ರಥ ವಿಶೇಷೆ ಪ್ರಫುಲ್ಲ ಖುದೀರಾಮಾಭ್ಯಾಂ ವಿಸ್ಫೋಟಕಂ ಪ್ರಕ್ಷಿಪ್ತಂ, ಕಿಂಗ್ಸ್ಫರ್ಡ್ನ ವಿಶೇಷ ಕುದುರೆ ಗಾಡಿಯ ಮೇಲೆ, ರಥದ ಮೇಲೆ ಪ್ರಫುಲ್ಲ ಮತ್ತು ಖುದೀರಾಮರು ಸ್ಫೋಟಕವನ್ನ ಎಸೆದರು. ಅವರಿಂದ ಸ್ಫೋಟಕ ಎಸೆಯಲ್ಪಟ್ಟಿತು. ಮಹಾನ್ ವಿಸ್ಫೋಟಕ ಧ್ವನಿ ಜಾತಃ, ಅಲ್ಲಿ ಭಾರಿ ದೊಡ್ಡ ಸ್ಫೋಟಕ ಶಬ್ದ ಉಂಟಾಯಿತು. ಮುಂದಕ್ಕೆ ನೋಡೋಣ. ಅಗ್ನಿಜ್ವಾಲಾ ಆಕಾಶಂ ಅಸ್ಪೃಶನ್, ಬೆಂಕಿಯ ಜ್ವಾಲೆಗಳು ಆಕಾಶವನ್ನ ಮುಟ್ಟಿದವು, ಅಂದ್ರೆ ಅಷ್ಟು ಮೇಲಕ್ಕೆ ಏರಿದವು ಅಂತ ಹೇಳ್ತಾರೆ. ಕಿಂಗ್ಸ್ಫರ್ಡ್ ಹತಃ, ಕಿಂಗ್ಸ್ಫರ್ಡ್ ಹತನಾದನು. ಅಸ್ಮಾಕಂ ಉತ್ತರದಾಯಿತ್ವಂ ಪೂರ್ಣಂ, ನಮ್ಮ ಜವಾಬ್ದಾರಿ ಪೂರ್ಣಗೊಂಡಿತು. ಇತಿ ಕೃತಾರ್ಥ ಭಾವನೆಯ ತೌ ಪಲಾಯಿತವಂತೌ, ಎಂಬ ಕೃತಾರ್ಥತೆಯ ಅಂದ್ರೆ ಧನ್ಯತೆ ಭಾವನೆಯಿಂದ ಅವರಿಬ್ಬರು ಅಲ್ಲಿಂದ ಓಡಿ ಹೋದರು. ಕಿಂತು ಹಾ ಧಿಕ್, ಆದರೆ ಅಯ್ಯೋ ಎಂತಹ ದುರಂತ. ಯದ್ಯಪಿ ಸಹ ಕಿಂಗ್ಸ್ಫರ್ಡ್ ಮಹೋದಯಸ್ಯ ರಥ ಆಸೀತ್, ಅದು ಕಿಂಗ್ಸ್ಫರ್ಡ್ನ ರಥವೇ ಆಗಿದ್ದರೂ ತಥಾಪಿ ತಸ್ಮಿನ್ ಸಹ ನ ಆಸೀತ್ ಏವ, ಆಗ ಅವನು ಅದರಲ್ಲಿ ಇರಲಿಲ್ಲ. ಕೆನೆಡಿ ನಾಮಕಸ್ಯ ಅಧಿಕಾರಿಣಃ ಪತ್ನಿ ಪುತ್ರಿ ಚ ತತ್ರ ಆಸ್ತಾಂ, ಕೆನೆಡಿ ಎಂಬ ಅಧಿಕಾರಿಯ ಪತ್ನಿ ಹಾಗೂ ಮಗಳು ಅದರಲ್ಲಿ ಇದ್ದರು. ತೇ ಮೃತೆ, ಅವರಿಬ್ಬರು ಮರಣ ಹೊಂದಿದರು. ಕಿಂತು ಕಿಂಗ್ಸ್ಫರ್ಡ್ ರಕ್ಷಿತಃ, ಆದರೆ ಕಿಂಗ್ಸ್ಫರ್ಡ್ ಬದುಕಿ ಉಳಿದನು. ಆರಾತ್ರಿ ದ್ವೌಪಿ ಕ್ರಾಂತಿವೀರೌ ಅಧಾವತಾಂ, ಕ್ರಾಂತಿವೀರರಿಬ್ಬರು ರಾತ್ರಿ ಇಡೀ ಓಡಿದರು. ಕಿಂತು ದೌರ್ಭಾಗ್ಯವಶಾತ್ ಆಂಗ್ಲಾಹ ಆರಕ್ಷಕಾಹ ತೌ ಅಗೃಹ್ಣನ್, ಆದ್ರೆ ದೌರ್ಭಾಗ್ಯವಶಾತ್ ಅಂದ್ರೆ ದುರ್ಭಾಗ್ಯದಿಂದ ಬ್ರಿಟಿಷ್ ಪೊಲೀಸರು ಅವರನ್ನು ಬಂಧಿಸಿದರು. ಮುಂದಕ್ಕೆ ವೀರ ಪ್ರಫುಲ್ಲೇನ ಆಂಗ್ಲಾನಾಂ ವಿರೋಧೇ ಕೃತಃ ಪ್ರತೀಕಾರ ಯತ್ನಃ ವ್ಯರ್ಥಃ ಅಭೂತ್, ಬ್ರಿಟಿಷರ ವಿರುದ್ಧ ವೀರ ಪ್ರಫುಲ್ಲನು ಮಾಡಿದ ಪ್ರತೀಕಾರ ಅಂದ್ರೆ ಪ್ರತಿರೋಧದ ಅಂದ್ರೆ ಸೇಡಿನ ಪ್ರಯತ್ನವು ವ್ಯರ್ಥವಾಯಿತು. ಅನನ್ಯಗತಿಕಃ ಪ್ರಫುಲ್ಲ, ಬೇರೆ ಯಾವುದೇ ದಾರಿ ಇಲ್ಲದೆ ಪ್ರಫುಲ್ಲನು ಭಾರತ ಮಾತರಂ ಮನಸಾ ಪ್ರಣಮ್ಯ, ತನ್ನ ಮನಸ್ಸಿನಲ್ಲೇ ಭಾರತ ಮಾತೆಗೆ ನಮಸ್ಕರಿಸಿ ವಂದೇ ಮಾತರಂ ಇತಿ ಉದ್ಘೋಷ್ಯ, ವಂದೇ ಮಾತರಂ ಎಂದು ಘೋಷಣೆ ಕೂಗುತ್ತಾ ಸ್ವವಕ್ಷಸ್ಥಲೆ ಭುಷುಂಡ್ಯ ಗೋಲಿಕಾ ಪ್ರಹಾರಂ ಕೃತವಾನ್, ತನ್ನದೇ ಎದೆಯ ಭಾಗಕ್ಕೆ ಬಂದೂಕಿನಿಂದ ಗುಂಡು ಹಾರಿಸಿಕೊಂಡನು. ವೀರಬಾಲಃ ಪ್ರಫುಲ್ಲಃ ಹೌತಾತ್ಮ್ಯೇನ ಅಮರಃ ಜಾತಃ, ಆ ವೀರ ಬಾಲಕ ಪ್ರಫುಲ್ಲನು
ಹುತಾತ್ಮನಾಗಿ ಅಮರನಾದನು. ಮುಂದಕ್ಕೆ ಆಂಗ್ಲೈಃ ಗೃಹೀತಃ ಖುದೀರಾಮಃ, ಬ್ರಿಟಿಷರಿಂದ ಬಂಧಿಸಲ್ಪಟ್ಟ ಖುದೀರಾಮಃ ನ್ಯಾಯಾಲಯಂ ನೀತಃ, ಬ್ರಿಟಿಷರಿಂದ ಬಂಧಿಸಲ್ಪಟ್ಟ ಖುದೀರಾಮನನ್ನ ನ್ಯಾಯಾಲಯಕ್ಕೆ ಕರೆತರಲಾಯಿತು. ತತ್ರ ಅಧಿವಕ್ತॄಣಾಂ ಪ್ರತ್ಯೇಕಂ ಪ್ರಶ್ನಸ್ಯ ಖುದೀರಾಮಸ್ಯ ನಿಶ್ಚಿತಂ ಉತ್ತರಂ ಆಸೀತ್. ಅಲ್ಲಿ ವಕೀಲರ ಪ್ರತಿಯೊಂದು ಪ್ರಶ್ನೆಗೂ ಖುದೀರಾಮನ್ ನಿಶ್ಚಿತವಾದ, ಸ್ಥಿರವಾದ, ದೃಢವಾದ ಒಂದೇ ಒಂದು ಉತ್ತರವೇನಿತ್ತು ಅಂತಂದ್ರೆ ಆಗಿತ್ತು. ಏನು ಅಂತಂದ್ರೆ ಒಂದೇ ವಂದೇ ಮಾತರಂ ಇತಿ. ವಂದೇ ಮಾತರಂ ಎನ್ನುವಂಥದ್ದೇ ಉತ್ತರ. ವಕೀಲರು, ಬ್ರಿಟಿಷರ ಪಕ್ಷದ ವಕೀಲರು ಏನೇ ಪ್ರಶ್ನೆ ಕೇಳಿದ್ರು ಒಂದೇ ಉತ್ತರ, ವಂದೇ ಮಾತರಂ, ವಂದೇ ಮಾತರಂ ಅನ್ನೋ ಉತ್ತರವನ್ನೇ ಖುದೀರಾಮ ಕೊಡ್ತಾ ಇದ್ದ. ನ್ಯಾಯಾಧೀಶೇನ ನಿರ್ದಯತೆಯ ಬಾಲಾಯ ಖುದೀರಾಮಾಯ ಮೃತ್ಯುದಂಡ ಉದ್ಘೋಷಿತಃ ಉದ್ಬಂಧನಂ ಇತಿ. ನ್ಯಾಯಾಧೀಶನು ಅತ್ಯಂತ ನಿರ್ದಯವಾಗಿ ಬಾಲಕನಾದ ಖುದೀರಾಮನಿಗೆ ಮರಣದಂಡನೆಯನ್ನು ಘೋಷಿಸಿದನು. ಅದೇನೆಂದರೆ ಗಲ್ಲು ಶಿಕ್ಷೆ. 18-19 ವರ್ಷದ ಹುಡುಗನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದ ಆ ಬ್ರಿಟಿಷ ನ್ಯಾಯಾಧೀಶ ಅಂತ ಹೇಳ್ತಿದ್ದಾರೆ ಇಲ್ಲಿ. ರಾಷ್ಟ್ರಭಕ್ತಸ್ಯ ಖುದೀರಾಮಸ್ಯ ಮುಖೇ ಭಯಂ ದುಃಖಂ ವಾ ನ ಆಸೀತ್. ದೇಶಭಕ್ತನಾದ ಖುದೀರಾಮನ ಮುಖದಲ್ಲಿ ಯಾವುದೇ ಭಯವಾಗಲಿ ಅಥವಾ ದುಃಖವಾಗಲಿ ಇರಲಿಲ್ಲ. ಪ್ರತ್ಯುತ ಬದಲಾಗಿ ಪ್ರಸನ್ನತಾ, ಪ್ರಸನ್ನತೆ, ಶಾಂತಿ, ಶಾಂತಿ, ತೃಪ್ತಿ, ತೃಪ್ತಿ, ತೇಜಃ ಚ ಆಸೀತ್, ಮತ್ತು ತೇಜಸ್ಸು ಇದ್ದವು. ತದ್ದೃಷ್ಟ್ವಾ ನ್ಯಾಯಾಧೀಶಃ ಆಂಗ್ಲಾಃ ಅಧಿಕಾರಿಣಃ ಚಾಪಿ ಚಕಿತಾಃ. ಇದನ್ನು ನೋಡಿ ನ್ಯಾಯಾಧೀಶರು ಹಾಗೂ ಬ್ರಿಟಿಷ್ ಅಧಿಕಾರಿಗಳು ಸಹ ಆಶ್ಚರ್ಯಚಕಿತರಾದರು. 1919 ವರ್ಷಸ್ಯ ಅಗಸ್ತ ಮಾಸಸ್ಯ ಏಕಾದಶೇ ದಿನಾಂಕೆ, 1908 ಇಸವಿಯ ಆಗಸ್ಟ್ ತಿಂಗಳ 11ನೇ ದಿನಾಂಕದಂದು ಬಾಲ್ಯೇ ವಯಸ್ಸಿ, ಚಿಕ್ಕ ವಯಸ್ಸಿನಲ್ಲಿಯೇ ಏವ ದೇಶಸ್ಯ ಸ್ವಾತಂತ್ರ್ಯಾರ್ಥಂ ಖುದೀರಾಮಃ ಹುತಾತ್ಮ ಜಾತಃ, ದೇಶದ ಸ್ವಾತಂತ್ರ್ಯಕ್ಕಾಗಿ ಖುದೀರಾಮನು ಹುತಾತ್ಮನಾದನು. ಪ್ರಿಯ ಭಾರತ ಮಾತುಃ ದರ್ಶನಾರ್ಥಂ ಸಹ, ಪ್ರೀತಿಯ ಭಾರತ ಮಾತೆಯ ದರ್ಶನಕ್ಕಾಗಿ ಅವನು ಹಸನ್, ನಗುತ್ತಾ, ವಂದೇ ಮಾತರಂ ಇತಿ ಜಪನ್, ವಂದೇ ಮಾತರಂ ಎಂದು ಜಪಿಸುತ್ತಾ, ಆನಂದೇನ, ಆನಂದದಿಂದ ದಿವಂಗತಃ, ಗತಿಸಿದನು, ವೀರಸ್ವರ್ಗವನ್ನ ಸೇರಿದನು. ಬಹಳ ಅಳುವನ್ನು ಭರಿಸುವಂತಹ ಒಂದು ಪ್ರಸಂಗ ಇದು. ಮುಂದಕ್ಕೆ ಸರ್ವಂ ಶಬ್ದೇನ ಭಾಸತೆ. ಅಧಿವಕ್ತೃಣಾಂ ಅಂದ್ರೆ ವಕೀಲರ, ಅಸಾಧಾರಣ ಅಂದ್ರೆ ಅಸಾಧಾರಣ, ಆಚರಿತವಂತಹ ಅಂದ್ರೆ ಆಚರಿಸಿದರು, ಆತಂಕಂ ಅಂದ್ರೆ ಆತಂಕ, ಭಯ, ಆಂದೋಲನಂ ಅಂದ್ರೆ ಆಂದೋಲನ, ಕ್ರಾಂತಿ, ಉದ್ಬಂಧನಂ ಗಲ್ಲು ಶಿಕ್ಷೆ, ಕದಾಚಿತ್, ಕದಾಚಿತ್ ಅಂದ್ರೆ ಒಮ್ಮೆ, ಚಕಿತಃ ಅಂದ್ರೆ ಆಶ್ಚರ್ಯಗೊಂಡ ಅಂತೇಳಿ, ದಿವಂ ಅಂದ್ರೆ ಸ್ವರ್ಗಕ್ಕೆ, ನಿರ್ದಯ ಅಂದ್ರೆ ದಯೆ ಇಲ್ಲದ, ಪ್ರತೀಕಾರ ಯತ್ನ ಅಂದ್ರೆ ಸೇಡಿನ ಪ್ರಯತ್ನ, ಭುಷುಂಡಿ ಅಂದ್ರೆ ಬಂದೂಕು, ವ್ಯಥಿತ ಅಂದ್ರೆ ಚಿಂತಿತನಾದ, ವಿಸ್ಫೋಟಕಂ ಅಂದ್ರೆ ಸ್ಫೋಟಕ, ಸಂತ್ರಸ್ತ ಅಂದ್ರೆ ಭಯಗೊಂಡ. ಈಗ ನಾನು ಹೇಳಿದ್ದೆ ನಿಮ್ಗೆ ವರ್ಷಗಳ ಬಗ್ಗೆ ತಿಳಿಸಿಕೊಡ್ತೇನೆ ಅಂತ ಹೇಳಿ, ಸಂಸ್ಕೃತದಲ್ಲಿ ವರ್ಷಗಳನ್ನ ಹೇಗೆ ಹೇಳೋದು ಅಂತ ಹೇಳಿ. ಈ ಪಾಠದಲ್ಲಿ ನಾವು ಈ ಸಂಖ್ಯೆಗಳನ್ನ ನೋಡಿದ್ದೇವೆ. 1889 ಅಂದ್ರೆ ಖುದೀರಾಮನು ಹುಟ್ಟಿದ ವರ್ಷ, 1905 ಅಂದ್ರೆ ಬಂಗಾಳವನ್ನ ವಿಭಜನೆ ಮಾಡಿದ ವರ್ಷ, ಮತ್ತು 1908 ಅಂದ್ರೆ ಖುದೀರಾಮನನ್ನ ಕೊಲ್ಲಿಗೇರಿಸಿ ಅವನು ಹುತಾತ್ಮನಾದಂತಹ ವರ್ಷ. ಈಗ ನಾವು ಈ ಸಂಖ್ಯೆಗಳನ್ನ ಸಂಸ್ಕೃತ ಭಾಷೆಯಲ್ಲಿ ಹೇಗೆ ಹೇಳುವುದು ಅನ್ನೋದನ್ನ ಕಲಿಯೋಣ. ಮೊದಲಿಗೆ 1ರಿಂದ 100ರವರೆಗೆ ಸಂಖ್ಯೆಗಳನ್ನ ಕಲಿಯಬೇಕು. 100ಕ್ಕೆ ಶತಂ ಅಂತಾರೆ, 1000ಕ್ಕೆ ಸಹಸ್ರಂ ಅಂತಾರೆ. ಇದರ ಜೊತೆಗೆ ಉತ್ತರ ಅಥವಾ ಅಧಿಕಂ ಎನ್ನುವ ಪದಗಳನ್ನ ಬಳಸಬೇಕು. ಉದಾಹರಣೆಗಳೊಂದಿಗೆ ನೋಡೋಣ. ಖ್ರಿಸ್ಟಾಬ್ದಂ ಅಂದ್ರೆ ಕ್ರಿಸ್ತ ಶಕ ಅಂತ ಹೇಳಿ ಅರ್ಥ. ಎಲ್ಲಕ್ಕೂ ಮುಂಚೆ ನಮ್ಗೆ ಸಂಖ್ಯೆಗಳ ಪರಿಚಯವಾಗಬೇಕು. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಷಟ್, ಸಪ್ತ, ಅಷ್ಟ, ನವ, ದಶ, ಏಕಾದಶ, ದ್ವಾದಶ, ತ್ರಯೋದಶ, ಚತುರ್ದಶ, ಪಂಚದಶ, ಷೋಡಶ, ಸಪ್ತದಶ, ಅಷ್ಟಾದಶ, ನವದಶ, ವಿಂಶತಿಃ. ಏಕವಿಂಶತಿಃ, ದ್ವಾವಿಂಶತಿಃ,
ತ್ರಯೋವಿಂಶತಿಃ ಚತುರ್ವಿಂಶತಿಃ ಪಂಚವಿಂಶತಿಃ ಷಡ್ವಿಂಶತಿಃ ಸಪ್ತವಿಂಶತಿಃ ಅಷ್ಟಾವಿಂಶತಿಃ ನವವಿಂಶತಿಃ ತ್ರಿಂಶತ್ ಏಕತ್ರಿಂಶತ್ ದ್ವಾತ್ರಿಂಶತ್ ತ್ರಯಸ್ತ್ರಿಂಶತ್ ಚತುಸ್ತ್ರಿಂಶತ್ ಪಂಚತ್ರಿಂಶತ್ ಷಟ್ತ್ರಿಂಶತ್ ಸಪ್ತತ್ರಿಂಶತ್ ಅಷ್ಟಾತ್ರಿಂಶತ್ ನವತ್ರಿಂಶತ್ ಚತ್ವಾರಿಂಶತ್ ಏಕಚತ್ವಾರಿಂಶತ್ ದ್ವಿಚತ್ವಾರಿಂಶತ್ ತ್ರಿಚತ್ವಾರಿಂಶತ್ ಚತುಶ್ಚತ್ವಾರಿಂಶತ್ ಪಂಚಚತ್ವಾರಿಂಶತ್ ಷಟ್ಚತ್ವಾರಿಂಶತ್ ಸಪ್ತಚತ್ವಾರಿಂಶತ್ ಅಷ್ಟಚತ್ವಾರಿಂಶತ್ ನವಚತ್ವಾರಿಂಶತ್ ಪಂಚಾಶತ್ ಏಕಪಂಚಾಶತ್ ದ್ವಿಪಂಚಾಶತ್ ತ್ರಿಪಂಚಾಶತ್ ಚತುಷ್ಪಂಚಾಶತ್ ಪಂಚಪಂಚಾಶತ್ ಷಟ್ಪಂಚಾಶತ್ ಸಪ್ತಪಂಚಾಶತ್ ಅಷ್ಟಪಂಚಾಶತ್ ನವಪಂಚಾಶತ್ ಷಷ್ಟಿಃ ಏಕಷಷ್ಟಿಃ ದ್ವಿಷಷ್ಟಿಃ ತ್ರಿಷಷ್ಟಿಃ ಚತುಷ್ಷಷ್ಟಿಃ ಪಂಚಷಷ್ಟಿಃ ಷಡ್ಷಷ್ಟಿಃ ಸಪ್ತಷಷ್ಟಿಃ ಅಷ್ಟಷಷ್ಟಿಃ ನವಷಷ್ಟಿಃ ಸಪ್ತತಿಃ ಏಕಸಪ್ತತಿಃ ದ್ವಿಸಪ್ತತಿಃ ತ್ರಿಸಪ್ತತಿಃ ಚತುಸ್ಸಪ್ತತಿಃ ಪಂಚಸಪ್ತತಿಃ ಷಟ್ಸಪ್ತತಿಃ ಸಪ್ತಸಪ್ತತಿಃ ಅಷ್ಟಸಪ್ತತಿಃ ನವಸಪ್ತತಿಃ ಅಶೀತಿಃ ಏಕಾಶೀತಿಃ ದ್ವ್ಯಶೀತಿಃ ತ್ರ್ಯಶೀತಿಃ ಚತುರಶೀತಿಃ ಪಂಚಾಶೀತಿಃ ಷಡಶೀತಿಃ ಸಪ್ತಾಶೀತಿಃ ಅಷ್ಟಾಶೀತಿಃ ನವಾಶೀತಿಃ ನವತಿಃ ಏಕನವತಿಃ ದ್ವಿನವತಿಃ ತ್ರಿನವತಿಃ ಚತುರ್ನವತಿಃ ಪಂಚನವತಿಃ ಷಣ್ಣವತಿಃ ಸಪ್ತನವತಿಃ ಅಷ್ಟನವತಿಃ ನವನವತಿಃ ಶತಂ. ಕೆಲವು ಪದಗಳಿಗೆ ಬೇರೆ ರೂಪಗಳು ಇವೆ. 19ಕ್ಕೆ ಏಕೋನವಿಂಶತಿಃ, 29ಕ್ಕೆ ಏಕೋನತ್ರಿಂಶತ್, 39ಕ್ಕೆ ಏಕೋನಚತ್ವಾರಿಂಶತ್, 49 ಏಕೋನಪಂಚಾಶತ್, 59 ಏಕೋನಷಷ್ಟಿಃ, 69 ಏಕೋನಸಪ್ತತಿಃ, 79 ಏಕೋನಅಶೀತಿಃ, ಏಕೋನಾಶೀತಿಃ, 89 ಏಕೋನನವತಿಃ, 99 ಏಕೋನಶತಂ. ಏಕ ಊನ ವಿಂಶತಿ ಅಂದ್ರೆ 20, ಊನ ಅಂದ್ರೆ ಒಂದು ಕಮ್ಮಿ. ಏಕ ಊನ 20ರಿಂದ 1 ಕಳೆದ್ರೆ 19. ಹಾಗೆ ಎಲ್ಲಕ್ಕೂ ಕೂಡ ಏಕೋನ ಸಪ್ತತಿಃ ಅಂದ್ರೆ 70ರಿಂದ 1 ಕಳೆದ್ರೆ 69. ಹೀಗೆ ಬರುತ್ತೆ. ಈಗ 1889ನೇ ಇಸ್ವಿಯನ್ನ ನೋಡೋಣ. ಇದನ್ನ ಈ ತರ ಬರೆಯುವಂಥದ್ದು, ಒಂದು ಗ್ಯಾಪ್, ಒಂದು ಸ್ಪೇಸ್ ಇಟ್ಟು ಬರೆಯೋದು. 89 ಅಂದ್ರೆ ನವಾಶೀತಿಃ, ನೋಡಿದ್ದ ಹಾಗೆ. 18 ಅಂತಂದ್ರೆ ಅಷ್ಟಾದಶ, 1800 ಅಂತಂದ್ರೆ ಅಷ್ಟಾದಶ ಶತಂ, ಅಷ್ಟಾದಶ ಶತಂ. ಹೀಗೆ 1889 ಅಂದ್ರೆ ನವಾಶೀತಿ ಅಧಿಕ ಅಷ್ಟಾದಶ ಶತಂ. ಅಂದ್ರೆ 1800ಗೆ 89 ಸೇರಿಸಿದ್ರೆ 1889 ಅಂದ್ರೆ ನವಾಶೀತಿ ಅಧಿಕ ಅಷ್ಟಾದಶ ಶತಂ. ಇದನ್ನು ಹೇಳುವುದು ನವಾಶೀತ್ಯಧಿಕ ಅಷ್ಟಾದಶ ಶತಂ ಎಂದು. ಮುಂದಕ್ಕೆ 1905 ನೋಡಿದ್ರೆ 19 5, 5 ಅಂದ್ರೆ ಪಂಚ, 19 ಅಂದ್ರೆ ನವದಶ, 1900 ಅಂದ್ರೆ ನವದಶ ಶತಂ, ನವದಶ ಶತಂ. 1905 ಅಂತಂದ್ರೆ ಪಂಚ ಅಧಿಕ ನವದಶ ಶತಂ ಅಂದ್ರೆ 1900 ಪ್ಲಸ್ 5, 1900 ಜೊತೆಗೆ 5, ಹಾಗಾಗಿ ಪಂಚಾಧಿಕ ನವದಶ ಶತಂ ಅಂತ ಹೇಳಿ ಬರುತ್ತೆ. 2026 ನೋಡೋಣ. 20, 26, 26 ಅಂದ್ರೆ ಷಡ್ವಿಂಶತಿಃ, 20 ಅಂದ್ರೆ ವಿಂಶತಿಃ, 2000 ಅಂದ್ರೆ ವಿಂಶತಿ ಶತಂ, ವಿಂಶತಿ ಶತಂ ಅಥವಾ ದ್ವಿಸಹಸ್ರಂ, 2000. ವಿಂಶತಿ ಶತಂ ಅಂತಂದ್ರೆ 2100, ಆದ್ರೆ ಹಿಂಗ್ ಬರೀಬಹುದು ದ್ವಿಸಹಸ್ರಂ ಅಂತ ಹೇಳಿ. 2026 ಅಂತಂದ್ರೆ ಷಡ್ವಿಂಶತಿ ಅಧಿಕ ದ್ವಿಸಹಸ್ರಂ ಅಂದ್ರೆ ಸಂಧಿಯಾಗಿ ಷಡ್ವಿಂಶತ್ಯಧಿಕ ದ್ವಿಸಹಸ್ರಂ ಎಂದು ಇದನ್ನ 2026 ಕರೆಯೋದು. ಇನ್ನು ಕೆಲವು ವರ್ಷಗಳನ್ನು ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ. 2021ರಿಂದ 2030 ಉದಾಹರಣೆಗೆ 2023 ತೆಗೆದುಕೊಂಡ್ರೆ ತ್ರಯೋವಿಂಶತ್ಯುತ್ತರ ದ್ವಿಸಹಸ್ರತಮಂ ವರ್ಷಂ ಅಥವಾ ತ್ರಯೋವಿಂಶತ್ಯಧಿಕ ದ್ವಿಸಹಸ್ರತಮಂ ವರ್ಷಂ ಅಂತ ಹೀಗೆ ಬರೆಯುವಂಥದ್ದು. ಈಗ ನಿಮ್ಗೊಂದು ಕೆಲಸ, ಒಂದು ಅಸೈನ್ಮೆಂಟ್, ಒಂದು ಹೋಮ್ವರ್ಕ್. ನೀವು ಹುಟ್ಟಿದ ವರ್ಷವನ್ನು, ನಿಮಗೆ ಇಷ್ಟವಾದ ವರ್ಷವನ್ನು, ಅಂದ್ರೆ ನಿಮ್ಮ ಮನೆ ಕಟ್ಟಿದ ವರ್ಷ ಇರಬಹುದು, ಅಥವಾ ನಿಮ್ಮ ತಂದೆ ತಾಯಿಯರ ಹುಟ್ಟಿದ ವರ್ಷ ಇರ್ಬೋದು, ಅಥವಾ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಹುಟ್ಟಿದ ವರ್ಷ ಇರ್ಬೋದು, ಈ ವರ್ಷವನ್ನು ಕೂಡ, ಅಥವಾ ನಿಮ್ಗೆ ಇಷ್ಟವಾದ ಇನ್ಯಾವುದಾದ್ರು ಸಂಖ್ಯೆಯನ್ನ ಕೆಳಗೆ ಕಮೆಂಟ್ ಭಾಗದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಬರೆಯಿರಿ ಅಂತ ನಿಮ್ಗೊಂದು ಚಟುವಟಿಕೆ, ಹೋಮ್ವರ್ಕ್, ಅಸೈನ್ಮೆಂಟ್. ಈಗ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ಸಾಹಿತ್ಯ books.com ಅಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯದ ಪುಸ್ತಕಗಳು ನಿಮ್ಗೆ ಸಿಗತ್ವೆ.
ಖುದಿರಾಮ್ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಮುಂತಾದ ನೂರಾರು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಚರಿತ್ರೆಗಳು ಇಂಗ್ಲಿಷ್ನಲ್ಲೂ ಸಿಗುತ್ತವೆ, ಕನ್ನಡದಲ್ಲೂ ಸಿಗುತ್ತವೆ. ಕೇವಲ 15 ರೂಪಾಯಿ ಅಷ್ಟೇ. ನೀವು ಈ ಒಂದು ವೆಬ್ಸೈಟ್ ನಲ್ಲಿ ಆರ್ಡರ್ ಮಾಡಿದರೆ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಆ ಪುಸ್ತಕಗಳು. ಇಲ್ಲಿ ಕೆಲವು ಪುಸ್ತಕಗಳನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಕನ್ನಡದಲ್ಲಿ 300ಕ್ಕೂ ಹೆಚ್ಚು ಪುಸ್ತಕಗಳಿವೆ, ಇಂಗ್ಲಿಷ್ ಅಲ್ಲಿ ಸುಮಾರು 150ಕ್ಕೂ ಹೆಚ್ಚು ಪುಸ್ತಕಗಳಿವೆ. ನಿಮ್ಗೆ ಯಾವ ಪುಸ್ತಕ ಬೇಕೋ ಅವುಗಳನ್ನ ಆಯ್ಕೆ ಮಾಡ್ಕೊಂಡು ನೀವು ಇಲ್ಲಿ ನಿಮ್ಮ ಮನೆಗೆ ತರಿಸ್ಕೋಬಹುದು. ನಿಮ್ಮ ತಂದೆ ತಾಯಿಯಂದಿರಿಗೆ ಹೇಳಿ ಈ ಪುಸ್ತಕಗಳನ್ನು ತರಿಸಿಕೊಂಡು ಇವುಗಳನ್ನ ಓದಿ. ಬಹಳ ಚಿಕ್ಕ ಪುಸ್ತಕಗಳು, ಸುಮಾರು 40-50 ಪೇಜ್ ಇರುತ್ತಷ್ಟೇ. ಸುಮಾರು 3/4 ಗಂಟೆ ಕಾಲದಲ್ಲಿ ಒಂದೊಂದು ಪುಸ್ತಕವನ್ನು ಓದಿ ಮುಗಿಸಬಹುದು ಕೂತ್ಕೊಂಡ್ರೆ. ಕೊಂಡ್ಕೊಳ್ಳಿ ಅಂತ ನಾನು ಕೇಳ್ಕೊತೇನೆ. ಮುಂದಕ್ಕೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ನೂರಲ್ಲ, ಸಾವಿರಾರು ಜನ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡಬಹುದು. ಅದರಲ್ಲಿ ಇವತ್ತು ಖುದಿರಾಮ್ ಬೋಸರ ಒಂದು ಜೀವನ ಚರಿತ್ರೆಯನ್ನ ನಾವು ನೋಡಿದ್ವಿ. ನಮ್ಮದೇ ಆದ ಕರ್ನಾಟಕದಲ್ಲಿ ವಿದುರಾಶ್ವತ್ಥ, ಗೌರಿಬಿದನೂರು ತಾಲೂಕಲ್ಲಿರುವಂತಹ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ವಿದುರಾಶ್ವತ್ಥದಲ್ಲಿ 1938ರಲ್ಲಿ ಒಂದು ಗೋಲಿಬಾರ್ ನಡೆದಿರುವಂತಹದ್ದು ಸ್ವತಂತ್ರ ಹೋರಾಟಗಾರರ ಮೇಲೆ. ನಾವು ಪಂಜಾಬ್ನಲ್ಲಿ ನಡೆದಂತಹ, ಅಮೃತಸರದಲ್ಲಿ ನಡೆದ ಜಲಿಯನ್ ವಾಲಾ ಬಾಗಿನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ. ಸುಮಾರು 700 ಜನ ಅಲ್ಲಿ ಹುತಾತ್ಮರಾದರು ಅಂತ ಹೇಳಿ. ಆದರೆ ನಮ್ಮದೇ ಆದಂತಹ ದಕ್ಷಿಣ ಭಾರತದಲ್ಲಿ, ಅಂದ್ರೆ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದ ಜಲಿಯನ್ ವಾಲಾ ಬಾಗ್ ಅಂತ ಕರೆಸಿಕೊಳ್ಳುವಂತಹ ವಿದುರಾಶ್ವತ್ಥದಲ್ಲಿ 35 ಸ್ವಾತಂತ್ರ್ಯ ಹೋರಾಟಗಾರರು, ಅವರ ಮೇಲೆ ಗುಂಡು ಹಾರಿಸಲಾಯಿತು ಅಂತ ಹೇಳಿ ಚರಿತ್ರೆ ಹೇಳುತ್ತೆ. ವಿದುರಾಶ್ವತ್ಥ ಹತ್ಯಾಕಾಂಡ ಅಂತಲೇ ಇದಕ್ಕೆ ಪ್ರಸಿದ್ಧವಾಗಿ ಹೇಳುವಂಥದ್ದು. ಹಾಗಾಗಿ ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿ ತ್ಯಾಗವನ್ನ ಮಾಡಿ ಪ್ರಾಣ ಕೊಟ್ಟು ಸ್ವಾತಂತ್ರ್ಯ ಹೋರಾಟಗಾರರು ನಮಗೋಸ್ಕರ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ನಾವು ಸ್ವತಂತ್ರ ಭಾರತದಲ್ಲಿ ಅನುಭವಿಸುತ್ತಿರುವಂತಹ ಈ ಸ್ವಾತಂತ್ರ್ಯ ಅನೇಕ ಸಾವಿರಾರು ಜನರ ಒಂದು ತ್ಯಾಗದ ಫಲ ಅಂತ ನಾವು ನೋಡಬಹುದು. ಇಲ್ಲಿ ಖುದಿರಾಮರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಇಂದ ನಿರ್ಮಿತವಾದ ಒಂದು ಚಿತ್ರವನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ನಖಲು ವಯಸ್ತೇಜೋ ಹೇತುಹು. ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸುವ ಸಮಯ ಬಂತು. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಇದೇ ಪಾಠದ ಅಭ್ಯಾಸ ಭಾಗದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಶುಭಂ ಭೂಯಾತ್, ಮಂಗಲಮಸ್ತು, ವಂದೇ ಮಾತರಂ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.